ಹಚ್ಕೊಂಡು ಸಾಯ್ತೀರಿ. ಹಲೋ ಬ್ರದರ್, ಬರ್ಬೇಡ, ಹತ್ರ ಬರ್ಬೇಡ, ನಾನು ಸಾಯ್ಬೇಕು, ನನ್ ತರಬೇಡ ನೀನು. ಅಷ್ಟೆಲ್ಲ ಸೀನ್ ಇಲ್ಲ, ನನ್ನ ಹತ್ರನೂ ಕಾರಲ್ಲಿ ಪೆಟ್ರೋಲ್ ಇದೆ, ತಂದ್ಕೊಡ್ತೀನಿ. ಆದ್ರೆ ಸಾಯಕ್ ಮುಂಚೆ ಕಾರಣ ಹೇಳ್ಬಿಟ್ಟು ಸಾಯಿ. ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಕೆಲಸ ಸಿಕ್ಕಿಲ್ಲ ಅಂದ್ಮೇಲೆ ಯಾಕೆ ಬಸ್ಬೇಕು? ಭಿಕ್ಷೆ ಬೇಡಕ್ಕ? ಓ, ನಿಂದ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮಾ? ಹೌದು, ನಾನ್ ಸತ್ರ ಈ ಗವರ್ಮೆಂಟ್ಗೆ ಬುದ್ಧಿ ಬರುತ್ತೆ ಅಂತ ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ದೇಶ ಭಾಷೆ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ಈ ಗವರ್ಮೆಂಟ್ ನಿನ್ ಸಾವು ಬಗ್ಗೆ ತಲೆ ಕೆಡಿಸ್ಕೊಳುತ್ತಾ? ಇನ್ಯಾರು ತಲೆ ಕೆಡಿಸ್ಕೊಂತಾರೆ? ಗವರ್ಮೆಂಟ್ ತಾನೇ ನಮ್ಗೆ ಕೆಲಸ ಕೊಡ್ಬೇಕು. ನಿನ್ಗೊಂದು ವಿಷಯ ಹೇಳ್ತೀನಿ ಕೇಳು. ನೀನೊಂದು ಅಂಗಡಿಗೆ ಹೋಗ್ತೀಯ, ಟಿವಿ ಫ್ರಿಡ್ಜ್ ತಗೊಂತೀಯ, ಅದಕ್ಕೆ 3 ವರ್ಷ ಗ್ಯಾರಂಟಿ ಕೊಡ್ತಿರ್ತಾನೆ. ಹೌದು, ಅದೇ ರೀತಿ ನೀನ್ ಓದಿದಕ್ಕೆ ಗವರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ನಿನಗೆ ಗ್ಯಾರಂಟಿ ಕೊಟ್ಟಿದ್ಯಾ? ಇಲ್ಲ ತಾನೆ? ಅವ್ರು ಕೊಡೋ ಸರ್ಟಿಫಿಕೇಟ್ ಅಲ್ಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಬರೆದು ನೀ ಎಷ್ಟು ಬುದ್ಧಿವಂತ ಅಂತ ಹೇಳ್ತಾರೆ. ಅಷ್ಟೇ ಅಷ್ಟೇ. ಅದ್ರ ನಾವೇ ಓದ್ಬೇಕು ಬುದ್ಧಿ ಬೆಳೆಸ್ಕೊಳಕ್ಕೆ. ಆ ಬುದ್ಧಿನ ಬಂಡವಾಳ ಮಾಡ್ಕೊಂಡು ಬದುಕು ಸಾಕ್ಸೋನೆ ನಿಜವಾದ ಬುದ್ಧಿವಂತ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ವಿದ್ಯಾವಂತರು ಏನೇನ್ ಕೆಲಸ ಮಾಡ್ತಿದಾರೆ ಗೊತ್ತಾ? ಹಾಗಂತ ನಾವು ಕೂಲಿ ಮಾಡ್ಬೇಕಾ? ತಪ್ಪೇನು? ನಾನ್ BA ಓದಿದ್ದೀನಿ ಗೊತ್ತಾ? ನಾನು MA MPhil ಓದಿದ್ದೀನಿ. ನನಗ್ ಕೆಲಸ ಸಿಕ್ಕಿಲ್ಲ ಅಂತ ನಾನು ಸುಮ್ಮನಿದ್ದೀನ? ನಾನು ವಿಡಿಯೋಗ್ರಫಿ ಮಾಡ್ತೀನಿ, ಕಾರ್ ಡ್ರೈವಿಂಗ್ ಮಾಡ್ತೀನಿ, ಹಾಗೆ ಏನೇನೋ ಮಾಡ್ತೀನಿ. ಹಾಗೆ ನೀನೇನಾದ್ರೂ ಮಾಡು, ಅದ್ರ ಜೊತೆ ಕೆಲ್ಸಕ್ಕೂ ಟ್ರೈ ಮಾಡು. ನೀನ್ ಸತ್ರ ಇಲ್ಲಿ ಯಾವನು ತಲೆ ಕೆಡ್ಸ್ಕೊಳ್ಳಲ್ಲ. 2 ನಿಮಿಷ ನೋಡ್ತಾರೆ, ಮನೆಗೆ ಹೋಗ್ತಾರೆ. ಯಾವತ್ತಾದ್ರೂ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ಯಾ? ಕಷ್ಟನೋ ಸುಖನೋ ಜೀವನದಲ್ಲಿ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಏನೇ ಬಂದ್ರು ಎದುರಿಸಿ ನಿಲ್ಬೇಕು, ಅವನೇ ನಿಜವಾದ ಗಂಡಸು. ಇಷ್ಟು ಹೇಳಿದ್ಮೇಲೂ ನೀ ಸಾಯ್ಬೇಕು ಅಂದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನಿನ್ ಹಣೆ ಬರಲ್ಲ.